ಅಳುವ ವಿಷಯಕ್ಕೆ ಬಂದ್ರೆ ಹೆಣ್ಣು ಮಕ್ಕಳು ಬಹಳ ಬೇಗ ಹತ್ತು ಬಿಡ್ತಾರೆ. ಆದ್ರೆ ಗಂಡು ಮಕ್ಕಳು ಅಷ್ಟು ಬೇಗ ಅಳೋದಿಲ್ಲ. ಹಾಗಂತ ಗಂಡು ಮಕ್ಕಳಿಗೆ ಅಳು ಬರೋದೇ ಇಲ್ಲ ಅಂತ ಏನಿಲ್ಲ. ಆದ್ರೆ ಕೆಲವೊಂದು ವೈಜ್ಞಾನಿಕ ಕಾರಣಗಳಿಂದ ಗಂಡು ಮಕ್ಕಳು ಬೇಗ ಅಳೋದಿಲ್ಲ ಅಷ್ಟೇ. ಅದು ಏನು ಅಂತ ನಾನೀಗ ತಿಳಿಸ್ತಾ ಇದ್ದೀನಿ. ನಮಸ್ಕಾರ, ನಾನು ಸೌಜನ್ಯ ರಜತ್. ಇದು ಆದ್ಯಂತ್ ಆರ್ಟ್ ವರ್ಡ್. ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೂಡ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಕೂಡ ತಿಳಿಸಿ. ಹೆಣ್ಣು ಮಕ್ಕಳಿಗೆ ಬಹಳ ಬೇಗ ದುಃಖ ಬರಲು ಕಾರಣ ಏನು ಅಂದ್ರೆ ಅವರಲ್ಲಿರುವಂತಹ ಒಂದು ಹಾರ್ಮೋನ್. ಆ ಹಾರ್ಮೋನಿನ ಹೆಸರೇ ಪ್ರೊಲ್ಯಾಕ್ಟಿನ್. ಈ ಹಾರ್ಮೋನ್ ಬಹಳ ಹೈ ಲೆವೆಲ್ ಅಲ್ಲಿ ಇರೋದ್ರಿಂದ ಹೆಣ್ಣು ಮಕ್ಕಳಿಗೆ ಬಹಳ ಬೇಗ ದುಃಖ ಬರುತ್ತೆ, ಕಣ್ಣಲ್ಲಿ ನೀರು ಕೂಡ ಬಂದ್ಬಿಡುತ್ತೆ. ಈ ಹಾರ್ಮೋನಿನ ಸಹಾಯದಿಂದ ದುಃಖವನ್ನ ಬಹಳ ಬೇಗ ಹೊರ ಹಾಕ್ತಾರೆ. ಇನ್ನು ಗಂಡು ಮಕ್ಕಳ ವಿಷಯಕ್ಕೆ ಬಂದ್ರೆ ಗಂಡು ಮಕ್ಕಳು ಬಹಳ ಬೇಗ ಅಳೋದಿಲ್ಲ. ಅದಕ್ಕೆ ಕಾರಣ ಅವರಲ್ಲಿರುವಂತಹ ಒಂದು ಹಾರ್ಮೋನ್. ಆ ಹಾರ್ಮೋನಿನ ಹೆಸರೇ ಟೆಸ್ಟಾಸ್ಟಿರೋನ್. ಈ ಹಾರ್ಮೋನ್ ಸಹಾಯದಿಂದ ದುಃಖವನ್ನ ಕಂಟ್ರೋಲ್ ಮಾಡಬಹುದು. ಈ ಹಾರ್ಮೋನ್ ದುಃಖವನ್ನ ಕಂಟ್ರೋಲ್ ಮಾಡುವಂತ ಶಕ್ತಿಯನ್ನ ಹೊಂದಿದೆ. ಜೊತೆಗೆ ನಮ್ಮ ಸಂಸ್ಕೃತಿ ಹಾಗೂ ಸಂಪ್ರದಾಯ ಗಂಡು ಮಕ್ಕಳ ಅಳೋದನ್ನ ಸಹಿಸೋದಿಲ್ಲ. ಹಾಗಾಗಿ ಹೆಣ್ಮಕ್ಳು ತಮ್ಮ ಎಮೋಷನ್ಸ್ ಗಳನ್ನ ಓಪನ್ ಆಗಿ ತೋರಿಸ್ಕೋಬಹುದು, ಅಳಬಹುದು. ಆದ್ರೆ ಗಂಡು ಮಕ್ಕಳಿಗೆ ಅದು ಸಾಧ್ಯವಿಲ್ಲ. ಅದಕ್ಕೆ ಕಾರಣ ಈ ಹಾರ್ಮೋನ್ಗಳು. ಗಂಡು ಮಕ್ಕಳಿಗೆ ಫೀಲಿಂಗ್ಸ್ ಇರಲ್ಲ ಅಂತ ಏನೂ ಇಲ್ಲ. ಆದ್ರೆ ಈ ಹಾರ್ಮೋನ್ಗಳು ಅವರನ್ನ ಕಂಟ್ರೋಲ್ ಮಾಡುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ನಂಬಿದ್ದೀನಿ. ಧನ್ಯವಾದಗಳು.